ಸಿದ್ದರಾಮಯ್ಯ ಅವರು ಹಿರಿಯ ರಾಜಕಾರಣಿ. ಸೈನ್ಯವನ್ನ ಅವಮಾನಿಸಿದ ವ್ಯಕ್ತಿಗೆ ಮಾಜಿ ಸಿಎಂ ಬೆಂಬಲವನ್ನ ನೀಡುವುದು ಸರಿಯಲ್ಲ ಎಂದು ರಾಜ್ಯ ಅರಣ್ಯ ಸಚಿವ ಅರವಿಂದ ಲಿಂಬಾವಳಿ ಹೇಳಿದರು. ಸೈನಿಕರ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಅಪಮಾನಕರ ಹೇಳಿಕೆ ನೀಡಿರುವ ರಾಧಾಕೃಷ್ಣ ಪರವಾಗಿ ಟ್ವೀಟ್ ಮಾಡಿರುವ ಸಿದ್ದರಾಮಯ್ಯರವರ ಕುರಿತು ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಅವರು ಪ್ರತಿಕ್ರಿಯೆ ನೀಡಿದರು. ಸೈನಿಕರನ್ನ ಅವಮಾನ ಮಾಡಿದರೆ ಯಾವುದೇ ಭಾರತೀಯನಿಗೆ ಸಹಜವಾಗಿ ಸ್ವಾಭಿಮಾನ ಕೆರಳುತ್ತೆ. ಸ್ವಾಭಿಮಾನ ಕೆರಳುವುದರ ಬದಲಾಗಿ ಸಿದ್ದರಾಮಯ್ಯ ಬೆಂಬಲಿಸಿರುವುದು ಸರಿಯಲ್ಲ. ಭಾರತೀಯ ಸೈನಿಕರನ್ನ ಕೊಲ್ಲಿ ಹೇಳಿದ ವಿಚಾರವನ್ನ ಸಿದ್ದರಾಮಯ್ಯ ಅವರು ಖಂಡಿಸಬೇಕಿತ್ತು. ನಮ್ಮ ಕಾರ್ಯಕರ್ತರ ಮೇಲೆ ಕ್ರಮವನ್ನ ಜರುಗಿಸಿದ್ದು ತಪ್ಪು ಎನ್ನುತ್ತಾರೆ ಸಿದ್ದರಾಮಯ್ಯ. ತಮ್ಮ ಹೇಳಿಕೆಯನ್ನ ಹಿಂಪಡೆಯುವುದು ಒಳ್ಳೆಯದು ಎಂದರು. ಇನ್ನು ಕೆಆರ್ಎಸ್ ಡ್ಯಾಂ ವಿಚಾರದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಹಾಗೂ ಸಂಸದೆ ಸುಮಲತಾ ಕಚ್ಚಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ ಅವರು, ಕೆಆರ್ಎಸ್ ಡ್ಯಾಂ ನಿಜವಾಗ್ಲೂ ಬಿರುಕು ಬಿಟ್ಟಿದ್ರೆ ಅದನ್ನ ಸರಿ ಮಾಡುವ ಜವಾಬ್ದಾರಿ ಸರ್ಕಾರದ್ದು. ಕುಮಾರಸ್ವಾಮಿ ಹಾಗೂ ಸುಮಲತಾ ಕಚ್ಚಾಟ ಮಾಡಿದ್ರೆ ಈ ಬಗ್ಗೆ ನಾನೇನು ಹೇಳಲಿ? ಪರಸ್ಪರ ಆರೋಪಗಳನ್ನ ಮಾಡುವುದು ಸರಿಯಲ್ಲ. ರಾಜಕೀಯ ವ್ಯಕ್ತಿಗಳು ರಾಜಕಾರಣದ ಮಟ್ಟದಿಂದ ಕೆಳಗೆ ಇಳಿತಾ ಇದ್ದಾರೆ ಎಂದರು. ಸರ್, ಈಗ ಕಾರ್ಕಳದಲ್ಲಿ ಒಂದು ಘಟನೆ ಆಗಿದೆ, ನಮ್ಮ ಗಮನಕ್ಕೆ ಇದ್ದಿರಬಹುದು. ಪಾಕಿಸ್ತಾನವನ್ನು ಬೆಂಬಲಿಸಿ ಸೈನ್ಯವನ್ನು ಅವಹೇಳನ ಮಾಡಿ ಹಾಕಿದ ಒಂದು ಪೋಸ್ಟ್ ಮತ್ತು ಸಿದ್ದರಾಮಯ್ಯನವರು ಟ್ವೀಟ್ ಮಾಡುವ ಮೂಲಕ ಅದನ್ನು ಬೆಂಬಲಿಸಿರುವಂಥದ್ದು. ಸರಿ, ದುರ್ದೈವ ಅಂತ ಹೇಳಿದ್ರೆ, ಯಾರು ಪಾಕಿಸ್ತಾನದ ಸೈನಿಕರು ಬಂದು ಭಾರತೀಯ ಸೈನಿಕರನ್ನ ಕೊಂದಾಕಿ ಅಂತ ಕೊಟ್ಟಿರ್ತಕ್ಕಂಥ ಟ್ವೀಟಿಗೆ ಖಂಡನೆ ಮಾಡಬೇಕಾಗಿತ್ತು. ಸಿದ್ದರಾಮಯ್ಯನವರಂಥ ಹಿರಿಯ ರಾಜಕಾರಣಿ ಏನು ರಾಜಕೀಯ ಉದ್ದೇಶ ಏನಲ್ಲ. ಅದು ಸ್ವಾಭಾವಿಕವಾಗಿ ಯಾವುದೇ ಭಾರತೀಯನಿಗೆ ನಮ್ಮ ಭಾರತ ದೇಶದ ಸೈನಿಕರನ್ನ ಕೊಂದಾಕಿ ಅಂತ ಒಂದು ಹೇಳಿಕೆ ಕೊಟ್ಟರೆ ಸ್ವಾಭಾವಿಕವಾಗಿ ಸ್ವಾಭಿಮಾನ ಕೆರಳುತ್ತೆ. ಅಂತಹ ಸಂದರ್ಭದಲ್ಲಿ ಅದರ ಬದಲಾಗಿ ಅವರು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತ ಅವ್ರ ಮೇಲೆ ಉಡುಪಿ ಪೊಲೀಸ್ ಕ್ರಮ ಜರುಗಿಸಿದ್ದು ತಪ್ಪು ಅಂತ ಹೇಳಿರೋದು ಇದಕ್ಕೂ ಖಂಡನೀಯವಾಗಿರ್ತಕ್ಕಂಥದ್ದು. ದಯವಿಟ್ಟು ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಹಿಂಪಡೆಯೋದು ಒಳ್ಳೆಯದು.